ಬಜೆಟ್ನಲ್ಲಿ ಬೇಡಿಕೆ ಈಗ ನಿಮ್ಗೆ ಗೊತ್ತಿದೆ, ಆರೋಗ್ಯ ದೃಷ್ಟಿಯಿಂದ ಇಲ್ಲೇನು ನಮ್ಮ ಆಸ್ಪತ್ರೆ ಇದೆ, ಮೆಡಿಕಲ್ ಕಾಲೇಜ್ ಆವರಣದಲ್ಲಿನೇ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಮಾಡಬೇಕಂತಕ್ಕಂಥ ಬೇಡಿಕೆ ನಾವು ಇಟ್ಟಿದ್ದೀವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತಮ್ಮ ಎದುರಿಗೆ ವಾಗ್ದಾನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೂ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳನ್ನು ಮಾಡ್ತೀನಿ ಅಂತಕ್ಕಂಥ ವಾಗ್ದಾನ ಮಾಡಿದ್ದಾರೆ. ಯಾಕಂದರೆ ಹಿಂದೆ BJPಯವರು 2022ರಲ್ಲಿ ಒಂದು 3 ಕಾಲೇಜ್ಗಳನ್ನು PPP ಮಾಡೆಲ್ನಲ್ಲಿ ಮಾಡ್ತೀನಿ ಅಂತಕ್ಕಂಥ ನಿರ್ಣಯ ಕೈಗೊಂಡಿದ್ರು. ಅದರಿಂದ ಅದರ ಸಾಧಕ ಬಾಧಕಗಳು ನಿಮಗೂ ಗೊತ್ತಿದೆ. PPP ಮಾಡೆಲ್ನಲ್ಲಿ ಆದರೆ ಕಡುಬಡ ಜನರಿಗೆ ಎಕ್ಸ್ಪ್ಲಾಯ್ಟೇಷನ್ ಭಾಳ ಆಗ್ತದೆ ಅಂತಕ್ಕಂಥ ಮನವರಿಕೆ ಮಾಡಿಕೊಟ್ಟಿರೋದ್ರಿಂದ ಆ ನಿರ್ಣಯವನ್ನು, ಹಿಂದೆ ಮಾಡಿರ್ತಕ್ಕಂಥ ನಿರ್ಣಯ ಕೈಬಿಟ್ಟು ಇಡೀ ರಾಜ್ಯಕ್ಕೂ ಒಳ್ಳೆಯ ಆಸ್ಪತ್ರೆಗಳು ಬರ್ತವೆ. ಮತ್ತು ವಿಶೇಷವಾಗಿ ನಿಮಗೆಲ್ಲ ಗೊತ್ತಿದೆ, ಇಲ್ಲೊಂದು ಘಟನೆ ನಿನ್ನೆ ನಿಮ್ಮ ಪತ್ರಿಕೆಯಲ್ಲೇ ಬಂದಿದೆ. ಒಬ್ಬ ಹುಡುಗ MBBS ಸೀಟ್ ಪಡ್ಕೊಳ್ಳೋ ಸಲುವಾಗಿ ತನ್ನ ಕಾಲನ್ನೇ ಕಟ್ ಮಾಡ್ಕೊಂಡಿರ್ತಕ್ಕಂಥ ಘಟನೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಆಗಿದ್ದು. ಆದರೆ ನನಗೊಂದು ಸಂತೋಷ ಏನಪ್ಪ ಅಂದರೆ, ಹಾವೇರಿ ಮೆಡಿಕಲ್ ಕಾಲೇಜ್ನಲ್ಲಿ ಈ ಸರ್ತಿ ನಾವು 150 ಸೀಟ್ ತೊಗೊಂಡಿದ್ವಿ. ಬರೋ ವರ್ಷ 200 ಸೀಟಿಗೆ ಕೂಡ ಹೆಚ್ಚು ಮಾಡ್ತಕ್ಕಂಥ ಒಂದು ಅವಕಾಶ ನಾವು ಪಡ್ಕೊಳ್ತೀವಿ. ಅಂಥ ಅರ್ಹತೆಯನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಓಕೆ.